ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ಗಳನ್ನು ಯಾವ ರೋಗಗಳಿಗೆ ಗುಣಪಡಿಸಲು ಬಳಸುತ್ತಾರೆಂದು ತಿಳ್ಕೊಳ್ಳೋಣ. ಫಸ್ಟಿಗೆ ಕೋಬಾಲ್ಟ್-16 ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಮೆದುಳಿನ ಗಡ್ಡೆಯನ್ನು ತೆಗೆಯಲಿಕ್ಕೆ ಇದನ್ನು ಬಳಸ್ತಾರೆ. ಸೊ ರೇಡಿಯೋ ಕಾರ್ಬನ್ ಅವಶೇಷಗಳ ವಯಸ್ಸನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ. ರೇಡಿಯೋ ಅಯೋಡಿನ್ ಗಂಟಲು ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಹೈಪೋಥೈರಾಯ್ಡಿಸಮ್ ಚಿಕಿತ್ಸೆಯಲ್ಲಿ ಬಳಕೆ ಮಾಡುತ್ತಾರೆ. ಸೊ ಹಾಗೆ ರೇಡಿಯೋ ಕಬ್ಬಿಣ ಅನಿಮಿಯಾವನ್ನು ಪತ್ತೆ ಹಚ್ಚಲು, ಗರ್ಭಧಾರಣೆಗಳ ವ್ಯತ್ಯಾಸಗಳನ್ನು ಪತ್ತೆ ಹಚ್ಚಲು ಬಳಕೆ ಮಾಡುತ್ತಾರೆ. ರೇಡಿಯೋ ಯುರೇನಿಯಂ ಭೂಮಿಯ ವಯಸ್ಸನ್ನು ಪತ್ತೆ ಹಚ್ಚಲು ಇದನ್ನು ಬಳಕೆ ಮಾಡುತ್ತಾರೆ. ಸೊ ಹಾಗೆ ರೇಡಿಯೋ ಸೋಡಿಯಂ ಮಾನವನ ದೇಹದಲ್ಲಿ ರಕ್ತದ ವೇಗವನ್ನು ಅಳೆಯಲು ಇದನ್ನು ಯೂಸ್ ಮಾಡ್ತಾರೆ. ಸೊ ವಿಕಿರಣ ರಂಜಕ ಕೃಷಿ ಕ್ಷೇತ್ರದಲ್ಲಿ ಬಳಕೆ ಮತ್ತು ಮೂಳೆ ರೋಗದ ಚಿಕಿತ್ಸೆಯಲ್ಲೇ ಇದನ್ನು ಬಳಕೆ ಮಾಡುತ್ತಾರೆ. ಸೊ ರೇಡಿಯೋ ತಾಮ್ರ ದೇಹದೊಳಗಿನ ಅಂಗಾಂಗಗಳ ರಚನೆ, ಚಿತ್ರ ಮತ್ತು ಚಿಕಿತ್ಸೆಯಲ್ಲಿ ಇದನ್ನು ಬಳಕೆ ಮಾಡುತ್ತಾರೆ. ರೇಡಿಯೋ ಆರ್ಸೆನಿಕ್ ಗಡ್ಡೆಗಳನ್ನು ಪತ್ತೆ ಹಚ್ಚಲು ಇದನ್ನು ಬಳಕೆ ಮಾಡುತ್ತಾರೆ. ಸೊ ಹಾಗೆ ರೇಡಿಯೋ ಟೈಟೇನಿಯಂ ಮೂಳೆ ಮುರಿತ ಪತ್ತೆ ಹಚ್ಚಲು ಮತ್ತು ಸಂಧಿವಾತ ರೋಗಿಗಳ ನೋವನ್ನು ಪತ್ತೆ ಹಚ್ಚಲು ಇದನ್ನು ಬಳಕೆ ಮಾಡುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.